ಹಾಸನಾಂಬೆ ದರ್ಶನೋತ್ಸವಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ದೇವಿ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲು ನಿರ್ಮಾಣ ಆಗಿದೆ. ಹಾಸನಕ್ಕೆ ರಾತ್ರೋರಾತ್ರಿ ಸಚಿವ ಕೃಷ್ಣ ಭೈರೇಗೌಡ ಬಂದಿರೋದು. ದೇವಿ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಲ್ಲಿ ಜನ ನಿಂತ್ಕೊಂಡಿದ್ದಾರೆ. ರಾತ್ರೋರಾತ್ರಿ ದೌಡಾಯಿಸಿದ್ದಾರೆ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ. ಭಕ್ತರು ಸಹಕಾರವನ್ನ ಕೊಡಿ ಅಂತ ಮೈಕ್ ಹಿಡಿದು ಸಚಿವರು ಮನವಿ ಮಾಡಿಕೊಂಡು ಆ ಮಟ್ಟಿಗೆ ಜನ ಸೇರಿದ್ದಾರೆ. ಬೇಗ ಬೇಗ ದರ್ಶನ ಮಾಡುವಂತೆ ಸಚಿವರು ಮನವಿ ಮಾಡಿಕೊಂಡಿದ್ದಾರೆ ಭಕ್ತರಲ್ಲಿ. ನೋಡಿ, ದಿನಕ್ಕೆ 3 ಲಕ್ಷ ಜನ ದರ್ಶನ ಮಾಡ್ತಾ ಇದ್ದಾರೆ ಅಂತ ಸಚಿವರು ಇದರ ಜೊತೆಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಇವತ್ತಿನ ದೃಶ್ಯಾವಳಿಗಳು ಹಾಸನದ ರಾಜ್ಯದ ಯಾವುದೇ ದೇವಾಲಯದಲ್ಲಿ ಇಷ್ಟು ದರ್ಶನ ಸಾಧ್ಯವಾಗುವುದಿಲ್ಲ. ಭಕ್ತರು ಸಹಕಾರ ಕೊಡಬೇಕು ಅಂತ ಸಚಿವ ಕೃಷ್ಣ ಭೈರೇಗೌಡ ಬಂದಿರುವಂತಹ ಭಕ್ತರಲ್ಲಿ ಮನವಿಯನ್ನ ಮಾಡಿಕೊಂಡ್ರು ಮೈಕ್. ಇನ್ನು ಮುಂದೆ ಬಾಕಿ ಇರುವ ಎಲ್ಲಾ ದಿನಗಳಲ್ಲಿ ಕನಿಷ್ಠ 5 ರಿಂದ 8 ಗಂಟೆ ಸಮಯ ಬೇಕಾಗುತ್ತೆ ಅನ್ನೋದು ನಮ್ಮ ಅಂದಾಜು. ಸೊ ಬರ್ತಕ್ಕಂಥವರು ದಯವಿಟ್ಟು ಇದಕ್ಕೆ ತಯಾರಾಗಿ ಬರಬೇಕು. ನಾನು ಇದನ್ನ ಸೋಮವಾರದಿಂದಾನೇ ಹೇಳ್ತಾ ಇದ್ದೇನೆ. ಈ ವರ್ಷ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತ ಬಾಯಿಂದ ಬಾಯಿಗೆ ಮಾತು ಹರಡಿದೆ. ಮಾಧ್ಯಮದಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅನ್ನುವಂತ ಸುದ್ದಿ ಹರಡಿದ ಮೇಲೆ ಜನ ಇವತ್ತು ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸರಾಗವಾಗಿ ದರ್ಶನ ಆಗ್ತಾ ಇದೆ, ಸುಲಲಿತವಾಗಿ ಆಗ್ತಾ ಇದೆ ಅಂತ ಕಾರಣಕ್ಕಾಗಿ 1ಕ್ಕೆ 2 ನೀವೇನಾದ್ರೂ ನಿಧಾನ ಆದ್ರೆ ನಮ್ಮ ಸಿಬ್ಬಂದಿ ಕೈ ಎಳೆದೇ ನಿಮ್ಮನ್ನ ಮುಂದೆ ಸಾಗಿಸ್ಬೇಕಾಗುತ್ತೆ. ರಿಪೀಟ್ ಮಾಡ್ತೇನೆ, ನೀವೇನಾದ್ರೂ ನಿಂತ್ರೆ ಅಥವಾ ನಿಧಾನ ಮಾಡಿದ್ರೆ ನಮ್ಮ ಸಿಬ್ಬಂದಿ ಕೈ ಎಳೆದು ನಿಮ್ಮನ್ನ ಮುಂದೆ ಸಾಗಿಸ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವೇ ಒಳಗಡೆ ಹೆಜ್ಜೆ ಹಾಕಿ. ಯಾಕೆ ಅಂದ್ರೆ ಪ್ಲಾಟ್ಫಾರ್ಮ್ ಹತ್ತಿದ ಕೂಡಲೇ ದೇವಿ ನೇರವಾಗಿ ತಮ್ಮ ಮುಂದೆ ಕಾಣಿಸ್ತಾಳೆ. ನೀವು ಅಕ್ಕಪಕ್ಕ ನೋಡಬೇಡಿ, ನಿಮ್ಮ ಕಣ್ಣು ನೇರವಾಗಿ ದೇವಿಯ ಮೇಲೆ ಇರಲಿ. ಕಾಲು ಹೆಜ್ಜೆ ಹಾಕ್ತಾ ಇರಿ, ನಿಲ್ಲಬೇಡಿ, ನಿಧಾನ ಆಗಬೇಡಿ, ಸ್ಟಾಪ್ ಮಾಡಬೇಡಿ, ಸ್ಲೋ ಆಗಬೇಡಿ. ಕಂಟಿನ್ಯೂಸ್ ಮೂವ್ಮೆಂಟ್ ಇರಲಿ. ಒಳಗಡೆ ಎಂಟರ್ ಆದಾಗ ಎಡಗಡೆ ಇರೋದು ಬಲಗಡೆಗೆ ಹೋಗಬೇಡಿ, ಬಲಗಡೆ ಇರೋದು ಎಡಗಡೆಗೆ ಕ್ರಿಸ್ ಕ್ರಾಸ್ ಮಾಡಬೇಡಿ. ಎಡಗಡೆಗೂ ಬಾಗಿಲು ಇದೆ ಹೊರಗಡೆ ಹೋಗ್ಲಿಕ್ಕೆ, ಬಲಗಡೆಗೂ ಬಾಗಿಲಿದೆ. ಎಡಗಡೆ ಇರೋರು ಎಡಗಡೆ ಬಾಗಿಲಿಂದ ಹೊರಗಡೆ ಹೋಗಿ, ಬಲಗಡೆ ಇರೋರು ಬಲಬಾಗಿಲಿಂದ. ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣದ ಹಿನ್ನೆಲೆಯಲ್ಲಿ ಈಗ ಕನ್ಹೇರಿ ಸ್ವಾಮೀಜಿಗೆ ಬಾಗಲಕೋಟೆ ಜಿಲ್ಲೆ ಪ್ರವೇಶಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನೋಟಿಸ್ ನೀಡಲಾಗಿದೆ. ಚಿಕ್ಕಾಲಗುಂಡಿ ಮಲ್ಲಿಕಾರ್ಜುನ ಮಠಕ್ಕೆ ಬಾರದಂತೆ ನೋಟಿಸ್ ಕೊಟ್ಟಿರು ಕನ್ಹೇರಿ ಸ್ವಾಮೀಜಿ. ಲಿಂಗಾಯತ ಸ್ವಾಮೀಜಿಗಳ ಬಗ್ಗೆ ಭಾಷಣದಲ್ಲಿ ಅವಹೇಳನಕಾರಿ ಮಾತನಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಾಲಗುಂಡಿ ಮಲ್ಲಿಕಾರ್ಜುನ ಮಠಕ್ಕೆ ಬರಬಾರದು ಅಂತ ನೋಟಿಸ್ ಕೊಡಲಾಗಿದೆ. ಬಾಗಲಕೋಟೆ ಜಿಲ್ಲಾಧಿಕಾರಿಯಿಂದ ನೋಟಿಸ್. ವಿಜಯಪುರ ಆಯಿತು, ಈಗ ಬಾಗಲಕೋಟೆ ಮಠಕ್ಕೆ ತೆರಳಿ ನೋಟಿಸ್ ಕೊಟ್ಟಿದ್ದಾರೆ ಬೀಳಗಿ ತಹಶೀಲ್ದಾರ್ ವಿನೋದ್. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ ಅಲ್ಲಿರುವಂತಹ ಮಠ ಚಿಕ್ಕಾಲಗುಂಡಿ ಮಲ್ಲಿಕಾರ್ಜುನ ಮಠ ಕನ್ನೇರಿ ಶಾಖಾ ಮಠ. ಇದು ಮಲ್ಲಿಕಾರ್ಜುನ ಮಠದಲ್ಲಿ ಇರುವ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳು. ಮಠದಿಂದ ತಕ್ಷಣ ತೆರಳುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ. ಕಳೆದ 2 ದಿನಗಳಿಂದ ಚಿಕ್ಕಾಲಗುಂಡಿಯಲ್ಲಿದ್ದಾರೆ. ಚಿಕ್ಕಾಲಗುಂಡಿಯಲ್ಲಿರುವಂತಹ ಶಾಖಾ ಮಠದಲ್ಲಿ ಸ್ವಾಮೀಜಿಗಳಿರೋದು. ಅಲ್ಲಿಂದ ತೆರಳಬೇಕು ಅಂತ ಈಗ ನೋಟಿಸ್ ಅನ್ನು ಕೊಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, ಕನ್ಹೇರಿ ಸ್ವಾಮೀಜಿಗಳಿಗೆ ವಿಜಯಪುರದ ದಿಗ್ಬಂಧನ ಆಗಿತ್ತು, ಈಗ ಬಾಗಲಕೋಟೆಯಲ್ಲೂ ಕೂಡ ಶಾಖಾ ಮಠದಿಂದಾನೇ ಹೊರಗೆ ಹೋಗಬೇಕು ಅನ್ನುವಂಥ ನೋಟಿಸ್ ಕೊಡಲಾಗಿದೆ. ಡೆಡ್ಲೈನ್ ಯಾವ ಟೈಮ್ ಕೊಟ್ಟಿದ್ದಾರೆ? ಯಾವತ್ತಿನವರೆಗೂ ಅವಕಾಶ ಇದೆ ಹೋಗೋದಕ್ಕೆ? ಅರುಣ್, ಏನು ಕನ್ನೇರಿ ಮಠದ ಸ್ವಾಮೀಜಿಗಳಿಗೆ ವಿಜಯಪುರದಲ್ಲಿ ನಿರ್ಬಂಧ ಹೇರಿದ್ರು. ಅದರ ಬೆನ್ನಲ್ಲೇ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಒಂದು ನಿರ್ಬಂಧದ ಆದೇಶವನ್ನ ಮಾಡಲಾಗಿದೆ. ಸಾಯಂಕಾಲ ಅಷ್ಟೇ, ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ ಗ್ರಾಮದಲ್ಲಿ ಕನ್ನೇರಿ ಮಠದ ಸ್ವಾಮೀಜಿಗಳ ಒಂದು ಶಾಖಾ ಮಠ ಇದೆ. ಅದು ಆ ಸ್ವಾಮೀಜಿಯವರ
ಅಧೀನದಲ್ಲಿರುವಂತಹ ಮಠ. ಅಲ್ಲಿ ಆಗಾಗ ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಉಳ್ಕೊಳ್ಳುವಂತದ್ದಾಗಿರ್ಬೋದು, ಅಲ್ಲಿ ಕೆಲವೊಂದಿಷ್ಟು ವಸತಿಯನ್ನ ಮಾಡುವಂತ ಕೆಲಸವನ್ನ ಸ್ವಾಮೀಜಿಗಳು ಮಾಡ್ತಾರೆ. ಇವತ್ತೇನು ವಿಜಯಪುರದಲ್ಲಿ ಏನು ಅವರಿಗೆ ನಿರ್ಬಂಧವನ್ನು ಹೇರುವಂತಹ ಬೆಳವಣಿಗೆ ಆಯಿತು. ಇದೆಲ್ಲದರ ಬಳಿಕ ಅವರು ಚಿಕ್ಕಲ್ಗುಂಡಿ ಗ್ರಾಮಕ್ಕೆ ಆಗಮಿಸಿದ್ರು. ಅಲ್ಲೇ ಭಕ್ತರೊಂದಿಗೆ ಒಂದಿಷ್ಟು ಸಮಾಲೋಚನೆಯನ್ನು ನಡೆಸಿದ್ರು. ಭಕ್ತರು ಕೂಡ ಅವ್ರನ್ನ ಭೇಟಿ ಮಾಡ್ತಾ ಇದ್ರು. ಈಗ ಏಕಾಏಕಿ ಸಾಯಂಕಾಲ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೂಡ ಇನ್ನು ವಿಜಯಪುರದಲ್ಲಿ ನಿರ್ಬಂಧ ಹೇರಿದಂತೆ ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿಯೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರ್ಬಂಧವನ್ನ ಹೇರಿ ಆ ಆದೇಶದ ಪ್ರತಿಯನ್ನ SP ಅವರ ಮೂಲಕ DYSP ಅವರ ಮೂಲಕ ಸ್ವಾಮೀಜಿ ಅವರಿಗೆ ತಲುಪಿಸಿ 1 ಗಂಟೆಯಲ್ಲಿ ಸ್ವಾಮೀಜಿಯವರು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡೋದಕ್ಕಂತೇಳಿ ಆ ಒಂದು ಶಾಖಾ ಮಠಕ್ಕೆ ಕೂಡ ಪೊಲೀಸ್ ಅಧಿಕಾರಿಗಳು ತೆರಳಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ಕನ್ನೇರಿ ಮಠದ ಸ್ವಾಮೀಜಿಯವರ ನಡುವೆ ಒಂದಿಷ್ಟು ಮಾತುಕತೆ ನಡೆದಿದೆ. ಆ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಈ ಬಗ್ಗೆ ನ್ಯೂಸ್ 18 ಅವರನ್ನ ಸಂಪರ್ಕ ಮಾಡಿದಾಗ ಅವರು ನಮ್ಮ ಬಳಿ ಹೇಳ್ಕೊಂಡಿರುವಂತದ್ದು ಏನಂದ್ರೆ, ನೀವು ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡ್ತಿದ್ರೆ ಮಾಡಿ, ನಾನೇನು ಯಾವುದೇ ರೀತಿಯಂತ ಅಪರಾಧ ಮಾಡಿಲ್ಲ, ಇದು ನನ್ನ ಮಠ, ಇದು ನನ್ನ ಮಠದಲ್ಲಿ ನಾನು ಇರೋದಕ್ಕೆ ಏನ್ ಸಮಸ್ಯೆ ಇದೆ, ಅಷ್ಟಕ್ಕೂ ನಾನು ಇಲ್ಲಿರೋದ್ರಿಂದ ಯಾರಿಗೇನ್ ತೊಂದರೆ ಆಗಿದೆ, ಸುಖ ಸುಮ್ಮನೆ ನೀವು ಈ ರೀತಿಯಾಗಿ ನಿರ್ಬಂಧದ ಆದೇಶವನ್ನ ತಂದು ನೀವೇ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೀರಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲ, ಇದು ಕಾನೂನು ಸುವ್ಯವಸ್ಥೆಯಿಂದ ನಿಮ್ಮನ್ನ ನಾವು ನಿರ್ಬಂಧಿಸಿದ್ದೇವೆ, ಹೀಗಾಗಿ ನೀವು ಹೋಗ್ಲೇಬೇಕಾಗತ್ತೆ, 1 ಗಂಟೆಯಲ್ಲಿ ಇಲ್ಲಿಂದ ತೆರಳಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಆದ್ರೂ ಕೂಡ ಸ್ವಾಮೀಜಿಯವರು ಆ ಮನವಿಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡಿಲ್ಲ. ಬಳಿಕ ಸ್ವಾಮೀಜಿಯವರು ಕೂಡ ನಾನು ಯಾವುದೇ ರೀತಿಯಂತ ತಪ್ಪು ಮಾಡಿಲ್ಲ, ನಾನು ಹೋಗೋದಿಲ್ಲ, ಬೇಕಿದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಿ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಆದಾಗ್ಯೂ ಕೂಡ SP ಅವರು ಸ್ವಾಮೀಜಿಯೊಂದಿಗೆ ದೂರವಾಣಿ ಕರೆ ಮೂಲಕ ಮಾತನಾಡಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಸ್ವಾಮೀಜಿಯವರೇ, ನೀವು ಸ್ಪಂದಿಸಿ ಎನ್ನುವಂತಹ ಮನವಿಯನ್ನ ಮಾಡಿದರೆ ಹೊರತಾಗಿ ಸ್ವಾಮೀಜಿಯವರನ್ನ ಇದುವರೆಗೂ ಕೂಡ ಬೇರೆ ಕಡೆ ಕಳಿಸುವಂತದ್ದಾಗಿರ್ಬೋದು ಅಥವಾ ಮತ್ಯಾವುದೇ ಚಟುವಟಿಕೆಗಳು ಇದುವರೆಗೂ ಕೂಡ ನಡೆದಿಲ್ಲ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.